ಏನೋಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವತಿಯಿಂದ ಆಸ್ಪತ್ರೆ ದಿನಾಚರಣೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಎನ್ ಉತ್ಸವ 2025 ದೇರಳಕಟ್ಟೆಯ ಏನೋಪೋಯ ವಿಶ್ವವಿದ್ಯಾಲಯ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಸಭಾಂಗಣದಲ್ಲಿ ನಡೆದಿದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಹರಪ್ಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಮಾತನಾಡಿ, ಏನೋಪೋಯ ಸಂಸ್ಥೆ ಆರೋಗ್ಯ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಹಾಗೂ ಜನಪರ ಸೇವೆಯನ್ನು ನಿರಂತರ ಒದಗಿಸುತ್ತಾ ಬಂದಿದೆ. ಉನ್ನತ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳು, ನಿಪುಣ ವೈದ್ಯರು ಮತ್ತು ಸೇವಾ ಭಾವನೆಯೊಂದಿಗೆ ಕಾರ್ಯನಿರ್ವಹಿಸುವ ಸಿಬ್ಬಂದಿಯ ಮೂಲಕ ತನ್ನ ಸೇವಾ ವಲಯದ ಜನರಿಗೆ ಏನೋಪೋಯ ಸಂಸ್ಥೆ ಮಹತ್ತರವಾದ ಸಹಕಾರವನ್ನು ನೀಡುತ್ತಿದೆ. ಸಮುದಾಯದ ಆರೋಗ್ಯ ಸುಧಾರಣೆಗೆ ಬದ್ಧತೆಯಿಂದ ಕೈಗೊಳ್ಳುತ್ತಿರುವ ವಿವಿಧ ಕಾರ್ಯಕ್ರಮಗಳು ಏನೋಪೋಯ ಸಂಸ್ಥೆಯನ್ನು ಜನಮನ್ನಣೆ ಪಡೆದ ವಿಶ್ವಾಸಾರ್ಹ ಆರೋಗ್ಯ ಸಂಸ್ಥೆಯಾಗಿ ರೂಪುಗೊಳಿಸಿವೆ ಎಂದರು. ಕಾರ್ಯಕ್ರಮವನ್ನು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಹಬೀಬ್ ರೆಹಮಾನ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರು ಆಗಿರುವ ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಮುಕ್ತಾರ್ ಅಬ್ದುಲ್ಲಾ ಸ್ವಾಗತಿಸಿದ್ದಾರೆ. ನಂತರ ಎನ್ ಉತ್ಸವ 2025 ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ಶೆಟ್ ಮುಖ್ಯ ಭಾಷಣ ಮಾಡಿ, ಆಸ್ಪತ್ರೆ ಹಾಗೂ ಸಮುದಾಯ ಸಹಭಾಗಿಗಳ ನಡುವಿನ ಸಹಕಾರ ಆರೋಗ್ಯ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎನ್ ಮಿತ್ರ ಹಾಗೂ ಎನ್ ಸಹಯೋಗಿ ಪಾಲುದಾರರನ್ನು ಸನ್ಮಾನಿಸಲಾಯಿತು. ಜೊತೆಗೆ ಏನೋಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಕ್ಯಾಲೆಂಡರ್ 2026 ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಯಿತು. ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮವೂ ನಡೆದಿದೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಏನೋಪೋಯ ಆಸ್ಪತ್ರೆಗಳ ಗುಂಪಿನ ಹಿರಿಯ ಸಲಹೆಗಾರ ಡಾಕ್ಟರ್ ಎಂಎ ವಾಣಿ ಮಾತನಾಡಿ, ಏನೋಪೋಯ ಸಂಸ್ಥೆ ರೋಗಿ ಕೇಂದ್ರೀಕೃತ ಆರೋಗ್ಯ ಸೇವೆಯಲ್ಲಿ ಈ ಹೊಸ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಆಯೋಜಕರಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಗೌರವ ಅತಿಥಿಗಳಾಗಿ ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳ ಶಾಸಕರು, ಏನೋಪೋಯ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದ್ರು. ಅಂತಿಮವಾಗಿ ಆಹಾರ ಸಮಿತಿ ಅಧ್ಯಕ್ಷರು ಆಗಿರುವ ಉಪವ್ಯವಸ್ಥಾಪಕ ನೆಲ್ವಿನ್ ನೆಲ್ಸನ್ ವಂದನಾರ್ಪಣೆ ಸಲ್ಲಿಸಿದ್ದು, ನಂತರ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆದವು. ಥ್ಯಾಂಕ್ ಯು NFI ಹಾಸ್ಪಿಟಲ್ ಇವತ್ತು ನನಗೆ ಇನ್ವೈಟ್ ಮಾಡಿ ಈ ಫಂಕ್ಷನಿಗೆ ಕರೆದಿದ್ದಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಹಾಸ್ಪಿಟ್ಲ್ ಬಗ್ಗೆ ನಮ್ಮ ಜಿಲ್ಲೆಯಿಂದ ಸುಮಾರು 7 ವರ್ಷದಿಂದ ಕೇಳ್ತಾ ಇದ್ದೆ. ಏನೋಪೋಯ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ, ಮಂಗಳೂರಿಗೆ ಹೋಗ್ತಿದ್ದೀವಿ ಅಂತ. ಮೊದಲೇ ಎಲ್ಲ ಮಣಿಪಾಲ್ ಹೇಳ್ತಾ ಇದ್ದರು, ಆಮೇಲೆ ಏನೋಪೋಯದ ಬಗ್ಗೆ ಹೇಳ್ತಾ ಇದ್ದರು. ಏನಿದೆ ಅಂತ ತಿಳ್ಕೊಬೇಕಾಗಿತ್ತು, ಯಾವ ಥರ ಟ್ರೀಟ್ಮೆಂಟ್ ಇದೆ ಹೇಗೆ ಅಂತ. ನಮ್ಮ ತಾಲೂಕಿನಿಂದ ತುಂಬ ಪೇಷಂಟ್ಸು ಈ ಹಾಸ್ಪಿಟ್ಲಿಗೆ ಬರ್ತಿದ್ದಾರೆ. ಆ ಹಾಸ್ಪಿಟ್ಲಿಂದ ನನಗೆ ನಮ್ಮ ಪೇಷಂಟ್ಗಳು ನನಗೆ ಹೇಳಿದ್ದು, ಈ ಹಾಸ್ಪಿಟ್ಲಲ್ಲಿ ಪ್ರೀತಿಯಿಂದ ನೋಡ್ಕೊತಾರೆ, ಕೈ ಎಟುಕುವ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ನಮ್ಮ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿರುವಂಥ ಪೇಷಂಟ್ಗಳು ನನಗೆ ತುಂಬ ಹೇಳ್ತಾ ಇದ್ದರು. ಕಂಟ್ರಿಬ್ಯೂಟರ್ ಇನ್ ದ ಒರಿಜಿನಲ್ ಡಿಸೈನ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಆಫ್ ಬೋತ್ ದೀಸ್ ಫಂಕ್ಷನ್ಸ್, ದಿ ಎನ್ ಸ್ನೇಹ ಮಿಲನ ಆ್ಯಂಡ್ ದಿ ಹಾಸ್ಪಿಟಲ್ ಡೇ commemoration. The objective of celebration of N Sneha Milana and Hospital Day celebration is manifold. Don't consider hospitals as buildings with equipment, with infrastructure, with material resources, but hospitals are a living world for thousands of employees who work day in and out, walking through these hospital corridors, wards, ICUs, theatres, and remain under constant stress around the clock, 24/7, for contributing significantly to the health of ailing population of our country.